ರೈಟ್. ಈ ವಿಚಾರವಾಗಿ ನಮ್ಗೆ ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತು ಹಾಗೂ ನಮ್ಮ ರಾಜಕೀಯ ಪ್ರತಿನಿಧಿ ಬಸವರಾಜ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾನು ಬಸವರಾಜ್ಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಬಸವರಾಜ್, ಮುಖ್ಯಮಂತ್ರಿಗಳು ಯಾವುದೇ ಒತ್ತಡಕ್ಕೆ ತಾನು ಮಣಿಯೋದಿಲ್ಲ, ಯಾರೋ ಹೇಳ್ತಾರೆ ಅಂತ ಹಂಗೆಲ್ಲ ಟೀಮ್ ರಚನೆ ಮಾಡ್ಬಿಡಕ್ಕಾಗಲ್ಲ ಅಂತೆಲ್ಲ ಹೇಳಿಕೆ ಕೊಟ್ರು. ಈಗ ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಿದ್ದಾರೆ. ಈ ಎಸ್ಐಟಿ ಟೀಮ್ನ ವಿಶೇಷತೆ ಏನು? ಈ ಅಧಿಕಾರಿಗಳ ಒಂದು ಇಮೇಜ್ ಯಾವ ರೀತಿನಲ್ಲಿ ಇದೆ? ಯಾವ ರೀತಿನಲ್ಲಿ ತನಿಖೆ ಸಾಗತ್ತೆ ಅಂತ ಅನ್ಸತ್ತೆ? ಖಂಡಿತ ಶ್ರೀಲಕ್ಷ್ಮಿ, ಬಹಳ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಕರಾವಳಿ ಭಾಗದಲ್ಲಿ ಈ ಪ್ರಕರಣಗಳೇನಿದಾವೆ ಧರ್ಮಸ್ಥಳದ ಪ್ರಕರಣ ಅಂತೇಳಿ ಸಾಕಷ್ಟು ಪ್ರಚಾರದಲ್ಲಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೂ ಇದೊಂದು ರೀತಿಯಲ್ಲಿ ತಲೆನೋವಾಗಿತ್ತು. ಯಾಕಂದ್ರೆ ಮೇಲಿಂದ ಮೇಲೆ ಒತ್ತಡಗಳು ಬರ್ತಾ ಇದ್ವು. ಈ ತರದ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇರ್ತಕ್ಕಂಥದ್ದು, ಒಂದಷ್ಟು ಅಲ್ಲಿಯ ಸಾರ್ವಜನಿಕರು ಒತ್ತಡ ಹೇರ್ತಾ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇನ್ನು ಉಳಿದಂತೆ ರಾಜಕೀಯ ಒತ್ತಡಗಳು, ಲಾಯರ್ಗಳ ಒತ್ತಡಗಳು ಕೂಡ ಮೇಲಿಂದ ಮೇಲೆ ಬರ್ತಾ ಇದ್ವು. ಹೀಗಾಗಿ ರಾಜ್ಯ ಸರ್ಕಾರ ಮನೆಯಲೇಬೇಕಾಯಿತು ಈ ಒಂದು ತನಿಖೆಯನ್ನ ವಹಿಸೋದಕ್ಕೆ. ರಾಜ್ಯ ಸರ್ಕಾರ ಸಿಂಪಲ್ ಆಗಿ ಈ ಒಂದು ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದಾವಲ್ಲ ಅದಕ್ಕೆ ಮಾತ್ರ ತನಿಖೆಗೆ ಒಂದು ವಹಿಸಿರ್ತಕ್ಕಂಥದ್ದು. ಪರ್ಟಿಕ್ಯುಲರ್ ಆಗಿ ಇಂಥದೇ ಒಂದು ಅಥವಾ ಸೌಜನ್ಯ ಕೇಸ್ ಅನ್ನುವಂಥದ್ದು ಆ ತರದ್ದಲ್ಲ. ಅಲ್ಲಿ ಏನು 164 ಹೇಳಿಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಈಗಾಗಲೇ ಒಬ್ಬ ಆರೋಪಿತ ಏನು ಕೊಟ್ಟಿದ್ದಾರೆ, ಆ ಹೇಳಿಕೆಯ ಆಧಾರದ ಮೇಲೆ ಈಗ ತನಿಖೆ ಆರಂಭ ಆಗ್ತಕ್ಕಂಥದ್ದು. ಹಾಗಾಗಿ ತನಿಖೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ನಿಯೋಜನೆ ಮಾಡಿದೆ. ಎಸ್ಐಟಿ ಅಧಿಕಾರಿಗಳು ಏನಿದ್ದಾರೆ, IPS ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಇದೆ. ಎಲ್ಲರೂ ಕೂಡ ಸಾಕಷ್ಟು ಶಿಸ್ತುಬದ್ಧ ಆಫೀಸರ್ಗಳು ಮತ್ತು ಅವರು ಕ್ಲೀನ್ ಇಮೇಜ್ ಇರತಕ್ಕಂಥ ಆಫೀಸರ್ಗಳು ಆಗಿರೋ ಕಾರಣಕ್ಕಾಗಿ ಒಂದಷ್ಟು ಅಲ್ಲಿ ಇರ್ತಕ್ಕಂಥ ಸ್ಥಳೀಯರ ಅನುಮಾನಗಳಿರಬಹುದು, ಈಗ 164 ಹೇಳಿಕೆ ಇರಬಹುದು, ಜೊತೆಗೆ ರಾಜಕೀಯ ಆರೋಪಗಳು ಏನೇ ಇದ್ರೂ ಕೂಡ ಅವುಗಳನ್ನೆಲ್ಲವನ್ನೂ ಕೂಡ ಒಳಗೊಂಡಂತೆ ಅಲ್ಲಿಯ ಸ್ಥಳೀಯವಾಗಿ ಈಗ ನಡೆದಿರತಕ್ಕಂಥ ಘಟನೆಗಳೇನಿದಾವೆ ಅವುಗಳನ್ನು ಆಧರಿಸಿದಂತೆ, ಯಾಕಂದ್ರೆ ಸುಮಾರು 40 ವರ್ಷದ ಹಿಂದಿನ ಘಟನೆಗಳಿಂದನೂ ಇರತಕ್ಕಂಥ ಒಂದಷ್ಟು ಆರೋಪಗಳಿರೋ ಕಾರಣಕ್ಕಾಗಿ ಎಲ್ಲವನ್ನು ಕೂಡ ಒಳಗೊಂಡಂತೆ ಸಂಪೂರ್ಣವಾಗಿ ತನಿಖೆ ಆಗಬೇಕನ್ನುವಂಥದ್ದು. ಮತ್ತು ಯಾವುದೇ ಟೈಮ್ ಬಾಂಡ್ ಅನ್ನು ಕೊಟ್ಟಿಲ್ಲ ಮತ್ತು ಪ್ರತಿದಿನ ಕೂಡ DGIGಗೆ ಈ ಒಂದು ರಿಪೋರ್ಟ್ ಅನ್ನ ಮಾಡ್ಕೊಳ್ಳೇಬೇಕು, ಏನೆಲ್ಲ ತನಿಖೆಯ ಪ್ರಗತಿ ಆಗಿದೆ ಅನ್ನುವಂತ ಮಾತುಗಳ ಸೂಚನೆಯನ್ನ ಈ SIT ತಂಡಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ. ಒಂದಷ್ಟು ಏನು ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಏನು ಅನ್ನುವಂತ ಏನು ಆರೋಪಗಳಿದಾವೆ ಅವುಗಳ ಹೊರತಾಗಿ ಬೇರೆ ಯಾವ ರಾಜಕೀಯ ಒತ್ತಡಕ್ಕೂ ಮಣಿಯೋ ಹಾಗಿಲ್ಲ. ಮತ್ತು ಒಂದಷ್ಟು ಘಟನೆಗಳ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಎಲ್ಲ ಈ ಒಂದು ಧರ್ಮಸ್ಥಳದ ವಿವಾದ ಏನಿದೆ ಅದಕ್ಕೆ ಇತಿಶ್ರೀ ಹಾಡಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಈಗ SIT ರಚನೆ ಏನಾಗಿದೆ ಅದಕ್ಕೆ ಸಂಪೂರ್ಣ ಅಧಿಕಾರವನ್ನು ಕೊಡಲಾಗಿದೆ. ಮತ್ತು ಮುಂದೆ ಸರ್ಕಾರದ ಕಡೆ ಬೊಟ್ಟು ಮಾಡಬಾರದು ಯಾರು ಕೂಡ ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು SIT ತಂಡವನ್ನ ಈಗ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್. ಈ ವಿಚಾರವಾಗಿ ನಮ್ಗೆ ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತು ಹಾಗೂ ನಮ್ಮ ರಾಜಕೀಯ ಪ್ರತಿನಿಧಿ ಬಸವರಾಜ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾನು ಬಸವರಾಜ್ಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಬಸವರಾಜ್, ಮುಖ್ಯಮಂತ್ರಿಗಳು ಯಾವುದೇ ಒತ್ತಡಕ್ಕೆ ತಾನು ಮಣಿಯೋದಿಲ್ಲ, ಯಾರೋ ಹೇಳ್ತಾರೆ ಅಂತ ಹಂಗೆಲ್ಲ ಟೀಮ್ ರಚನೆ ಮಾಡ್ಬಿಡಕ್ಕಾಗಲ್ಲ ಅಂತೆಲ್ಲ ಹೇಳಿಕೆ ಕೊಟ್ರು. ಈಗ ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಿದ್ದಾರೆ. ಈ ಎಸ್ಐಟಿ ಟೀಮ್ನ ವಿಶೇಷತೆ ಏನು? ಈ ಅಧಿಕಾರಿಗಳ ಒಂದು ಇಮೇಜ್ ಯಾವ ರೀತಿನಲ್ಲಿ ಇದೆ? ಯಾವ ರೀತಿನಲ್ಲಿ ತನಿಖೆ ಸಾಗತ್ತೆ ಅಂತ ಅನ್ಸತ್ತೆ? ಖಂಡಿತ ಶ್ರೀಲಕ್ಷ್ಮಿ, ಬಹಳ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಕರಾವಳಿ ಭಾಗದಲ್ಲಿ ಈ ಪ್ರಕರಣಗಳೇನಿದಾವೆ ಧರ್ಮಸ್ಥಳದ ಪ್ರಕರಣ ಅಂತೇಳಿ ಸಾಕಷ್ಟು ಪ್ರಚಾರದಲ್ಲಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೂ ಇದೊಂದು ರೀತಿಯಲ್ಲಿ ತಲೆನೋವಾಗಿತ್ತು. ಯಾಕಂದ್ರೆ ಮೇಲಿಂದ ಮೇಲೆ ಒತ್ತಡಗಳು ಬರ್ತಾ ಇದ್ವು. ಈ ತರದ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇರ್ತಕ್ಕಂಥದ್ದು, ಒಂದಷ್ಟು ಅಲ್ಲಿಯ ಸಾರ್ವಜನಿಕರು ಒತ್ತಡ ಹೇರ್ತಾ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇನ್ನು ಉಳಿದಂತೆ ರಾಜಕೀಯ ಒತ್ತಡಗಳು, ಲಾಯರ್ಗಳ ಒತ್ತಡಗಳು ಕೂಡ ಮೇಲಿಂದ ಮೇಲೆ ಬರ್ತಾ ಇದ್ವು.
ಇದ್ದು, ಹೀಗಾಗಿ ರಾಜ್ಯ ಸರ್ಕಾರ ಮನೆಯಲೇಬೇಕಾಯಿತು ಈ ಒಂದು ತನಿಖೆಯನ್ನ ವಹಿಸೋದಕ್ಕೆ. ರಾಜ್ಯ ಸರ್ಕಾರ ಸಿಂಪಲ್ ಆಗಿ ಈ ಒಂದು ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದಾವಲ್ಲ ಅದಕ್ಕೆ ಮಾತ್ರ ತನಿಖೆಗೆ ಒಂದು ವಹಿಸಿರ್ತಕ್ಕಂಥದ್ದು. ಪರ್ಟಿಕ್ಯುಲರ್ ಆಗಿ ಇಂಥದೇ ಒಂದು ಅಥವಾ ಸೌಜನ್ಯ ಕೇಸ್ ಅನ್ನುವಂಥದ್ದು ಆ ತರದ್ದಲ್ಲ. ಅಲ್ಲಿ ಏನು 164 ಹೇಳಿಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಈಗಾಗಲೇ ಒಬ್ಬ ಆರೋಪಿತ ಏನು ಕೊಟ್ಟಿದ್ದಾರೆ, ಆ ಹೇಳಿಕೆ ಆಧಾರದ ಮೇಲೆ ಈಗ ತನಿಖೆ ಆರಂಭ ಆಗ್ತಕ್ಕಂಥದ್ದು. ಹಾಗಾಗಿ ತನಿಖೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ನಿಯೋಜನೆ ಮಾಡಿದೆ. ಎಸ್ಐಟಿ ಅಧಿಕಾರಿಗಳು ಏನಿದ್ದಾರೆ, IPS ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಇದೆ. ಎಲ್ಲರೂ ಕೂಡ ಸಾಕಷ್ಟು ಶಿಸ್ತುಬದ್ಧ ಆಫೀಸರ್ಗಳು ಮತ್ತು ಅವರು ಕ್ಲೀನ್ ಇಮೇಜ್ ಇರತಕ್ಕಂಥ ಆಫೀಸರ್ಗಳು ಆಗಿರೋ ಕಾರಣಕ್ಕಾಗಿ ಒಂದಷ್ಟು ಅಲ್ಲಿ ಇರ್ತಕ್ಕಂಥ ಸ್ಥಳೀಯರ ಅನುಮಾನಗಳಿರಬಹುದು, ಈಗ 164 ಹೇಳಿಕೆ ಇರಬಹುದು, ಜೊತೆಗೆ ರಾಜಕೀಯ ಆರೋಪಗಳು ಏನೇ ಇದ್ರೂ ಕೂಡ ಅವುಗಳನ್ನೆಲ್ಲವನ್ನೂ ಕೂಡ ಒಳಗೊಂಡಂತೆ ಅಲ್ಲಿಯ ಸ್ಥಳೀಯವಾಗಿ ಈಗ ನಡೆದಿರತಕ್ಕಂಥ ಘಟನೆಗಳೇನಿದಾವೆ ಅವುಗಳನ್ನು ಆಧರಿಸಿದಂತೆ, ಯಾಕಂದ್ರೆ ಸುಮಾರು 40 ವರ್ಷದ ಹಿಂದಿನ ಘಟನೆಗಳಿಂದನೂ ಇರತಕ್ಕಂಥ ಒಂದಷ್ಟು ಆರೋಪಗಳಿರೋ ಕಾರಣಕ್ಕಾಗಿ ಎಲ್ಲವನ್ನು ಕೂಡ ಒಳಗೊಂಡಂತೆ ಸಂಪೂರ್ಣವಾಗಿ ತನಿಖೆ ಆಗ್ಬೇಕನ್ನುವಂಥದ್ದು. ಮತ್ತು ಯಾವುದೇ ಟೈಮ್ ಬಾಂಡ್ ಅನ್ನು ಕೊಟ್ಟಿಲ್ಲ ಮತ್ತು ಪ್ರತಿದಿನ ಕೂಡ DGIGಗೆ ಈ ಒಂದು ರಿಪೋರ್ಟ್ ಅನ್ನ ಮಾಡ್ಕೊಳ್ಳೇಬೇಕು, ಏನೆಲ್ಲ ತನಿಖೆಯ ಪ್ರಗತಿ ಆಗಿದೆ ಅನ್ನುವಂತ ಮಾತುಗಳ ಸೂಚನೆಯನ್ನ ಈ SIT ತಂಡಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ. ಒಂದಷ್ಟು ಏನು ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಏನು ಅನ್ನುವಂತ ಏನು ಆರೋಪಗಳಿದಾವೆ ಅವುಗಳ ಹೊರತಾಗಿ ಬೇರೆ ಯಾವ ರಾಜಕೀಯ ಒತ್ತಡಕ್ಕೂ ಮಣಿಯೋ ಹಾಗಿಲ್ಲ. ಮತ್ತು ಒಂದಷ್ಟು ಘಟನೆಗಳ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಎಲ್ಲ ಈ ಒಂದು ಧರ್ಮಸ್ಥಳದ ವಿವಾದ ಏನಿದೆ ಅದಕ್ಕೆ ಇತಿಶ್ರೀ ಹಾಡಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಈಗ SIT ರಚನೆ ಏನಾಗಿದೆ ಅದಕ್ಕೆ ಸಂಪೂರ್ಣ ಅಧಿಕಾರವನ್ನು ಕೊಡಲಾಗಿದೆ. ಮತ್ತು ಮುಂದೆ ಸರ್ಕಾರದ ಕಡೆ ಬೊಟ್ಟು ಮಾಡಬಾರದು ಯಾರು ಕೂಡ ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು SIT ತಂಡವನ್ನ ಈಗ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದು. ರೈಟ್, ಈ ವಿಚಾರವಾಗಿ ನಮ್ಗೆ ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತು ಹಾಗೂ ನಮ್ಮ ರಾಜಕೀಯ ಪ್ರತಿನಿಧಿ ಬಸವರಾಜ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾನು ಬಸವರಾಜ್ಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಬಸವರಾಜ್, ಮುಖ್ಯಮಂತ್ರಿಗಳು ಯಾವುದೇ ಒತ್ತಡಕ್ಕೆ ತಾನು ಮಣಿಯೋದಿಲ್ಲ, ಯಾರೋ ಹೇಳ್ತಾರೆ ಅಂತ ಹಂಗೆಲ್ಲ ಟೀಮ್ ರಚನೆ ಮಾಡ್ಬಿಡಕ್ಕಾಗಲ್ಲ ಅಂತೆಲ್ಲ ಹೇಳಿಕೆ ಕೊಟ್ರು. ಈಗ SIT ಟೀಮ್ ಅನ್ನ ರಚನೆ ಮಾಡಿದ್ದಾರೆ. ಈ SIT ಟೀಮ್ನ ವಿಶೇಷತೆ ಏನು? ಈ ಅಧಿಕಾರಿಗಳ ಒಂದು ಇಮೇಜ್ ಯಾವ ರೀತಿನಲ್ಲಿ ಇದೆ? ಯಾವ ರೀತಿನಲ್ಲಿ ತನಿಖೆ ಸಾಗತ್ತೆ ಅಂತ ಅನ್ಸತ್ತೆ? ಖಂಡಿತ ಶ್ರೀಲಕ್ಷ್ಮಿ, ಬಹಳ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕರಾವಳಿ ಭಾಗದಲ್ಲಿ ಈ ಪ್ರಕರಣಗಳೇನಿದಾವೆ ಧರ್ಮಸ್ಥಳದ ಪ್ರಕರಣ ಅಂತೇಳಿ ಸಾಕಷ್ಟು ಪ್ರಚಾರದಲ್ಲಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೂ ಇದೊಂದು ರೀತಿಯಲ್ಲಿ ತಲೆನೋವಾಗಿತ್ತು. ಯಾಕಂದ್ರೆ ಮೇಲಿಂದ ಮೇಲೆ ಒತ್ತಡಗಳು ಬರ್ತಾ ಇದ್ವು. ಈ ತರದ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇರ್ತಕ್ಕಂಥದ್ದು. ಒಂದಷ್ಟು ಅಲ್ಲಿಯ ಸಾರ್ವಜನಿಕರು ಒತ್ತಡ ಹೇರ್ತಾ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇನ್ನು ಉಳಿದಂತೆ ರಾಜಕೀಯ ಒತ್ತಡಗಳು, ಲಾಯರ್ಗಳ ಒತ್ತಡಗಳು ಕೂಡ ಮೇಲಿಂದ ಮೇಲೆ ಬರ್ತಾ ಇದ್ವು. ಹೀಗಾಗಿ ರಾಜ್ಯ ಸರ್ಕಾರ ಮನೆಯಲೇಬೇಕಾಯಿತು ಈ ಒಂದು ತನಿಖೆಯನ್ನ ವಹಿಸೋದಕ್ಕೆ. ರಾಜ್ಯ ಸರ್ಕಾರ ಸಿಂಪಲ್ ಆಗಿ ಈ ಒಂದು ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದಾವಲ್ಲ ಅದಕ್ಕೆ ಮಾತ್ರ ತನಿಖೆಗೆ ಒಂದು ವಹಿಸಿರ್ತಕ್ಕಂಥದ್ದು. ಪರ್ಟಿಕ್ಯುಲರ್ ಆಗಿ ಇಂಥದೇ ಒಂದು ಅಥವಾ ಸೌಜನ್ಯ ಕೇಸ್ ಅನ್ನುವಂಥದ್ದು ಆ ತರದ್ದಲ್ಲ. ಅಲ್ಲಿ ಏನು 164 ಹೇಳಿಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಈಗಾಗಲೇ ಒಬ್ಬ ಆರೋಪಿತ ಏನು ಕೊಟ್ಟಿದ್ದಾರೆ, ಆ ಹೇಳಿಕೆ ಆಧಾರದ ಮೇಲೆ ಈಗ ತನಿಖೆ ಆರಂಭ ಆಗ್ತಕ್ಕಂಥದ್ದು. ಹಾಗಾಗಿ ತನಿಖೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ನಿಯೋಜನೆ ಮಾಡಿದೆ. SIT ಅಧಿಕಾರಿಗಳು ಏನಿದ್ದಾರೆ, IPS ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಇದೆ. ಎಲ್ಲರೂ ಕೂಡ ಸಾಕಷ್ಟು ಶಿಸ್ತುಬದ್ಧ ಆಫೀಸರ್ಗಳು ಮತ್ತು ಅವರು ಕ್ಲೀನ್ ಇಮೇಜ್ ಇರತಕ್ಕಂಥ ಆಫೀಸರ್ಗಳು ಆಗಿರೋ ಕಾರಣಕ್ಕಾಗಿ ಒಂದಷ್ಟು ಅಲ್ಲಿ ಇರ್ತಕ್ಕಂಥ ಸ್ಥಳೀಯರ ಅನುಮಾನಗಳಿರಬಹುದು, ಈಗ 164 ಹೇಳಿಕೆ ಇರಬಹುದು, ಜೊತೆಗೆ ರಾಜಕೀಯ ಆರೋಪಗಳು ಏನೇ ಇದ್ರೂ ಕೂಡ ಅವುಗಳನ್ನೆಲ್ಲವನ್ನೂ ಕೂಡ ಒಳಗೊಂಡಂತೆ ಅಲ್ಲಿಯ ಸ್ಥಳೀಯವಾಗಿ ಈಗ ನಡೆದಿರತಕ್ಕಂಥ ಘಟನೆಗಳೇನಿದಾವೆ ಅವುಗಳನ್ನು ಆಧರಿಸಿದಂತೆ, ಯಾಕಂದ್ರೆ ಸುಮಾರು 40 ವರ್ಷದ ಹಿಂದಿನ ಘಟನೆಗಳಿಂದನೂ ಇರತಕ್ಕಂಥ ಒಂದಷ್ಟು ಆರೋಪಗಳಿರೋ ಕಾರಣಕ್ಕಾಗಿ ಎಲ್ಲವನ್ನು ಕೂಡ ಒಳಗೊಂಡಂತೆ ಸಂಪೂರ್ಣವಾಗಿ ತನಿಖೆ ಆಗ್ಬೇಕನ್ನುವಂಥದ್ದು. ಮತ್ತು ಯಾವುದೇ ಟೈಮ್ ಬಾಂಡ್ ಅನ್ನು ಕೊಟ್ಟಿಲ್ಲ ಮತ್ತು ಪ್ರತಿದಿನ ಕೂಡ DGIGಗೆ ಈ ಒಂದು ರಿಪೋರ್ಟ್ ಅನ್ನ ಮಾಡ್ಕೊಳ್ಳೇಬೇಕು, ಏನೆಲ್ಲ ತನಿಖೆಯ ಪ್ರಗತಿ ಆಗಿದೆ ಅನ್ನುವಂತ ಮಾತುಗಳ ಸೂಚನೆಯನ್ನ ಈ SIT ತಂಡಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ. ಒಂದಷ್ಟು ಏನು ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಏನು ಅನ್ನುವಂತ ಏನು ಆರೋಪಗಳಿದಾವೆ ಅವುಗಳ ಹೊರತಾಗಿ ಬೇರೆ ಯಾವ ರಾಜಕೀಯ ಒತ್ತಡಕ್ಕೂ ಮಣಿಯೋ ಹಾಗಿಲ್ಲ. ಮತ್ತು ಒಂದಷ್ಟು ಘಟನೆಗಳ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಎಲ್ಲ
ಈ ಒಂದು ಧರ್ಮಸ್ಥಳದ ವಿವಾದ ಏನಿದೆ ಅದಕ್ಕೆ ಇತಿಶ್ರೀ ಹಾಡಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಈಗ ಎಸ್ಐಟಿ ರಚನೆ ಏನಾಗಿದೆ ಅದಕ್ಕೆ ಸಂಪೂರ್ಣ ಅಧಿಕಾರವನ್ನು ಕೊಡಲಾಗಿದೆ ಮತ್ತು ಮುಂದೆ ಸರ್ಕಾರದ ಕಡೆ ಬೊಟ್ಟು ಮಾಡಬಾರದು ಯಾರು ಕೂಡ ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ಎಸ್ಐಟಿ ತಂಡವನ್ನ ಈಗ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ.